The News Insights Digital. ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ GR ಹಿಪೂರ್ ಅವರು, ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಕರಿಬಸಪ್ಪ ಒಕ್ಕೂಟದ ಅಧ್ಯಕ್ಷರು, ಜೊತೆಗೆ ನಾನು ಡಾಕ್ಟರ್ PS ಕೊಕಟ್ನೂರ್ ವೇದಿಕೆಯ ರಾಜ್ಯಾಧ್ಯಕ್ಷ, ಜೊತೆಗೆ ನಾಗರಾಜರವರು ಪ್ರಧಾನ ಕಾರ್ಯದರ್ಶಿಗಳು 2006 ಪೂರ್ವ ವೇದಿಕೆಯ ಅಧ್ಯಕ್ಷರು, ಇದು ಪ್ರಧಾನ ಕಾರ್ಯದರ್ಶಿಗಳು, ಜೊತೆಗೆ ಅರ್ಶೇಗೌಡರು ಖಜಾಂಚಿಗಳು ರಾಜ್ಯ ವೇದಿಕೆದು, ಜೊತೆಗೆ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ದಯಾನಂದ ಸ್ವಾಮಿಯವರು ಮತ್ತು ಒಕ್ಕೂಟದ ಮಹಿಳಾ ಪ್ರತಿನಿಧಿಯಾಗಿರ್ತಕ್ಕಂಥ ಧನಲಕ್ಷ್ಮಿ ಮೇಡಮ್ ಅವರು, ಕಾಂತರಾಜರವರು, ಮಾದಪ್ಪರವರು, ಜೊತೆಗೆ ನಮ್ಮೆಲ್ಲ ನದಾಪುರವರು, ಎಲ್ಲ ಜನರು ಕೂಡ ಈ ನಮ್ಮದು ಒಂದು ಜಲವಂತ ಸಮಸ್ಯೆ ಇದೆ. ಆ ಸಮಸ್ಯೆ ಏನು ಅಂತ ಕೇಳಿದರೆ ತಮಗೆ ಬಹಳ ಆಶ್ಚರ್ಯ ಆಗ್ಬೋದು. ನಮ್ಮದು 1-4-2006 ಪೂರ್ವದಲ್ಲಿ ನೇಮಕಾತಿಯಾಗಿ ಸರ್ಕಾರಗಳ ವಿಳಂಬ ನೀತಿಯಿಂದ ತದನಂತರ ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ ಕಾಲೇಜು, B.Ed ಕಾಲೇಜು, ಕಾನೂನು ಕಾಲೇಜುಗಳ ಉಪನ್ಯಾಸಕರ ಒಂದು ಸಮಸ್ಯೆ ಇದೆ. ಈಗಾಗಲೇ ಮೊನ್ನೆ ತಾನೇ ಸಚಿವ ಸಂಪುಟದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ 13,500 ಜನ ಸರ್ಕಾರಿ ನೌಕರರನ್ನ 2006 ಪೂರ್ವದಲ್ಲಿ ಆಡಳಿತ ಮಂಡಳಿಗಳ ಒಂದು ನೇಮಕಾತಿಯೊಂದಿಗೆ ಸರ್ಕಾರದ ಒಂದು ಇಲಾಖಾ ಅನುಮೋದನೆಯೊಂದಿಗೆ ನಾವೆಲ್ಲ ಸೇರ್ಪಡೆಯಾಗಿದ್ದೇವೆ. ನಮಗೆ ಪಿಂಚಣಿ ಇಲ್ಲ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಡಿಫೈನ್ ಪಿಂಚಣಿಯನ್ನು ಕೊಟ್ಟಿದೆ. ರಾಜ್ಯದಲ್ಲಿ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಡಿಫೈನ್ ಪಿಂಚಣಿಯನ್ನು ಕೊಟ್ಟಿದೆ. ಬಟ್ ನಮಗೆ ಯಾವುದೇ ಪಿಂಚಣಿ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಸುಮಾರು 4,000 ಜನ ಇವತ್ತು ನಾವು ಬೀದಿಗೆ ಬಿದ್ದಿದ್ದೇವೆ. ಅದರಲ್ಲಿ ಸುಮಾರು ಜನ ಈಗಾಗಲೇ 1,500 ಜನ ಈಗಾಗಲೇ ನಿವೃತ್ತಿಯಾಗಿದ್ದಾರೆ. ಸುಮಾರು ಜನ ಅದರಲ್ಲಿ ಸೇವಾ ಅವಧಿ ಇರುವಾಗಲೇ ಅವರು ಕೂಡ ಮರಣ ಹೊಂದಿದ್ದಾರೆ. ಇನ್ನೂ ಸ್ವಲ್ಪ ಜನ ಸೇವೆಯಲ್ಲಿದ್ದಾರೆ. ಇಷ್ಟು ಪ್ರಣಾಳಿಕೆಯಲ್ಲಿ ಹಾಕಿದ ಹಾಗೆ, ಚುನಾವಣಾ ಪೂರ್ವದಲ್ಲಿ ಹೇಳಿದ ಹಾಗೆ, ನಮಗೂ ಕೂಡ ಸರ್ಕಾರಿ ನೌಕರರಿಗೆ ನೀಡಿದ ಹಾಗೆ ನಮಗೂ ಕೂಡ ಪಿಂಚಣಿ ಕೊಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಒಂದು ಸೇವಾವಧಿ ಏನಿದೆಯಲ್ಲ ಹಿಂದಿಂದು ನಮ್ಮ ಸೇವೆಯನ್ನ ಪರಿಷ್ಕರಿಸಿ ಸೇವೆಯನ್ನ ಸಕ್ರಮಗೊಳಿಸಿ ನಮಗೆ ಸೇವಾವಧಿಯನ್ನು ಕೊಟ್ಟು ನಮಗೆ ಯಾವುದೇ ಹಿಂಬಾಕಿಯನ್ನು ಕೊಡದೆ ನಮಗೆ ಪಿಂಚಣಿಯನ್ನು ಕೊಡಬೇಕು. ಈಗಾಗಲೇ ಸೇವಾ ನಿವೃತ್ತಿಯನ್ನು ಹೊಂದಿರತಕ್ಕಂಥವರ ಬದುಕು ಬಹಳ ವಿಷಮ ಸ್ಥಿತಿಯಲ್ಲಿದೆ. ಬಹಳ ಕಠಿಣತರವಾಗಿರ್ತಕ್ಕಂಥ ಜೀವನವನ್ನ ಮಾಡ್ತಾ ಇದ್ದಾರೆ. ಅದನ್ನ ಸರ್ಕಾರ ಪರಿಗಣಿಸಬೇಕು. ಆದಷ್ಟು ಬೇಗ ಈ ಬಜೆಟ್ನಲ್ಲಿ ಅದನ್ನ ಸೇರಿಸಿ ನಮಗೆ ಒಂದು ಹಳೆಯ ಪಿಂಚಣಿಯನ್ನು ಕೊಡ್ತಕ್ಕಂಥದ್ದನ್ನ ನಮಗೆ ಮಾಡಬೇಕು. ಯಾಕೆಂದ್ರೆ ನಮಗೆ ಯಾವ ಕೂಡ ಅನ್ವಯಿಸುವುದಿಲ್ಲ. ನಮಗೆ ನಾವು 97ರಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದೇವೆ. ನಮ್ಮ ಗ್ರಾಂಟ್ ಆಗಬೇಕಾದ್ರೆ 97 2011 16 17 ತನ ಗ್ರಾಂಟ್ ಆಗಿದೆ. ಇದಕ್ಕೆ ಕಾರಣ ಸರ್ಕಾರಗಳ ವಿಳಂಬ ನೀತಿ. ಅದಕ್ಕೆ ಮೊನ್ನೆ ತಾವೆಲ್ಲ ಪತ್ರಕರ್ತ ಬಂಧುಗಳು ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ನಮ್ಮ ಒಂದು ಗೋಡನ್ನ ಸರ್ಕಾರಕ್ಕೆ ಮುಟ್ಟಿಸಬೇಕು. ನಮಗೂ ಕೂಡ ಹಳೆಯ ಪಿಂಚಣಿಯನ್ನು ಕೊಡಿಸ್ತೀರಿ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಇವತ್ತು ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದ್ದೇವೆ. ಸಮಸ್ಯೆ ಮಾತ್ರ ಇದೆ. ಸರ್ಕಾರಿ ನೌಕರರಿಗೆ ಅಧಿಸೂಚನೆ ಹೊಡಿಸಿ, ಪೇಪರ್ನ ಕಾಲ್ ಮಾಡಿ ಭರ್ತಿ ಮಾಡಲಿಕ್ಕೆ ಅಧಿಸೂಚನೆ ಹೊಡಿಸಿ ನಂತರ ಕರ್ತವ್ಯಕ್ಕೆ ಹಾಜರಂತ 13,500 ಜನಕ್ಕೆ ಒಕ್ಕಟ್ನೂರವರು ಹೇಳಿದಂಗೆ ಸಕ್ರಮ ಮಾಡಿ ಅವರಿಗೆ ಹಳೆ ಪಿಂಚಣಿಗಳ ಬಗ್ಗೆ ಆದೇಶ ಆಗಿದೆ. ಈಗ ಸರ್ಕಾರದವರು ತಾವೇ ನೀಡಿರುವ ಭರವಸೆಯಂತೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಿಂದೆ ನಾವು ಕಬ್ಬನ್ ಪಾರ್ಕ್ನಲ್ಲಿ ಸ್ಟ್ರೈಕ್ ಮಾಡಿದಾಗ ಫ್ರೀಡಂ ಪಾರ್ಕ್ನಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ನಮಗೆ ಹಳೆ ಪಿಂಚಣಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು 2006 ಪೂರ್ವದವರು ಬಹಳ ಕಡಿಮೆ ಇದ್ದೀವಿ. 4,000-5,000 ಎಲ್ಲ ಸೇವೆಯಲ್ಲಿರೋರು, ನಿವೃತ್ತಿಯಾದವರು, ಸತ್ತವರು, ರಾಜೀನಾಮೆ ಕೊಟ್ಟರು ಎಲ್ಲ ಸೇರಿ 4,000-5,000 ಜನ ಅಷ್ಟೇ ಸಾಕು. ಆಮೇಲೆ 2006 ನಂತರದವ್ರನ್ನ ಸರ್ಕಾರಿ ನೌಕರಿಗಾಗಿ
ಆಮೇಲೆ ಅವ್ರಿಗೆ ಅನುದಾನಿತ ನೌಕರಿಗೂ ಆಗಬೇಕು, ಅದು ಸಮಸ್ಯೆ ಬೇರೆ. ನಮ್ಮದು ಸಣ್ಣ ಸಮಸ್ಯೆ. ಈ ಸಣ್ಣ ಸಮಸ್ಯೆ ನಿವೃತ್ತಿ ಆದವರಿಗೆ, ಈಗಾಗಲೇ ಸತ್ವದಂತ ಕುಟುಂಬದವರಿಗೆ ಜೀವನ ಮಾಡೋದು ಬಹಳ ತೊಂದರೆ ಆಗಿದೆ. ಅವ್ರ ಜೀವನ ಅವರೇ ಅನುಭವಿಸ್ತಾ ಇದ್ದಾರೆ. ತಮಗೆಲ್ಲ ಪತ್ರಿಕೆಯಲ್ಲಿ ಎಂದು ಬಂದು ನೋಡಿದ್ರಿ ನೀವೆಲ್ಲರೂ. ದಯಮಾಡಿ 2006 ಪೂರ್ವದಲ್ಲಿ ನೇಮಕಾತಿಯಾಗಿ ನಂತರ ಅನುದಾನಗೊಳಪಟ್ಟಂತ ಕೇವಲ 4,500 ಜನ, 13,500 ಜನ ಗೌರ್ಮೆಂಟಿಗೆ ಕೊಟ್ಟಾರೆ. ಅದೇ ರೀತಿ, ಯಾಕಂದ್ರೆ ಸರ್ಕಾರದವರು ಸರ್ಕಾರಿ ನೌಕರಿಗೆ ಏನು ಆದೇಶ ಮಾಡ್ತಾರೆ ಅದನ್ನು ಯಥಾವತ್ತಾಗಿ ಅನುದಾನಿತ ನೌಕರಿಗೂ ಸಹಿತ ಇಲ್ಲಿವರೆಗೆ ಮಾಡ್ಕೊಂತ ಬಂದಿದ್ದಾರೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದ ಎಲ್ಲ ಅಧಿಕಾರಿಗಳು ಹಾಗೂ ಮಂತ್ರಿಗಳು ಕೂಡಲೇ ಇದನ್ನ ಸಚಿವ ಸಂಪುಟಕ್ಕೆ ತರಿಸಿ ಕಡಿಮೆ ಬಜೆಟ್ನಲ್ಲಿರುವಂಥದ್ದು, ಈಗಾಗಲೇ ನಿವೃತ್ತಿ ಆದವರಿಗೆ, ರಾಜೀನಾಮೆ ಆದವರಿಗೆ ಮಾತ್ರ ಆರ್ಥಿಕ ಹೊರೆ ಬರುತ್ತೆ. ನಂತರ ಉಳಿದವ್ರಿಗೆ ರಿಟೈರ್ಡ್ ಆದಾಗೆ ಅವರಿಗೆ ಆರ್ಥಿಕ ಹೊರೆ ಬರುತ್ತೆ. ಅಷ್ಟೊಂದು ಆರ್ಥಿಕ ಹೊರೆ ಬರಲ್ಲ. ದಯಮಾಡಿ ಕರ್ನಾಟಕ ಸರ್ಕಾರ ಅರ್ಥ ಮಾಡ್ಕೋಬೇಕು. ನಮ್ಮ ಅನುದಾನಿತ ನೌಕರರ 2006 ಪೂರ್ವದ ಅನುದಾನಿತ ನೌಕರರ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು. ಕೂಡಲೇ ಯಾವ ರೀತಿ ಸರ್ಕಾರಿ ನೌಕರಿಗೆ ಆದೇಶ ಮಾಡಿದ್ರು ಅದೇ ರೀತಿ ಆದೇಶ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರವನ್ನ ಒತ್ತಾಯಿಸ್ತೇನೆ. ದಯಮಾಡಿ